ನಮಸ್ಕಾರ ಫ್ರೆಂಡ್ಸ್, ಗಿಲ್ಲಿ ಅಣ್ಣ ನಮಸ್ಕಾರ. ಸುದೀಪ್ ಸರ್ ನಮಸ್ಕಾರ ಸರ್. ಗಿಲ್ಲಿ ಅಣ್ಣನ ಗೆಲ್ಸಿ ಸರ್. ಪಾಪ ಬಡವ್ರ ಮಕ್ಕಳು ಸರ್. ಅವರು ಮೊನ್ನೆ ವೀಡಿಯೋದವರೆಲ್ಲ ಹೋಗಿದ್ರಲ್ಲ ಸರ್ ಅವ್ರ ಮನೆ ತವಕ್ಕೆ. ಅವ್ರ ಮನೆ ಕೋಣೆ, ಅವ್ರ ಮನೆ ರೂಮು ಗೀಮು, ಹಾಲು ಗೀಲು ಎಲ್ಲ ನೋಡ್ಕೊಬಂದ್ರಲ್ಲ ಅವ್ರ ತಾಯಿ ತಂದೆ ಎಲ್ಲರನ್ನೂ. ವೀಡಿಯೋದವ್ರಿಗೂ ಕೂಡ ಕಾಣಿಸ್ತಲ್ಲ ಸರ್ ಬಡವರು ಅಂತ. ಯಾರೂ ಸುಳ್ಳು ಹೇಳಲ್ಲ ಸರ್ ಅಲ್ವಾ. ಇವತ್ತಿನ ಕಾಲದಲ್ಲಿ ಸರ್ ಒಂದು ಮನೆ ಕಟ್ಟಬೇಕು, ಒಂದು ಸೀಟ್ ಹಾಕಬೇಕು ಅಂದರೆ ನಮಗೆ ಬಾಡಿಗೆ ಕಟ್ಟೋಕ್ಕೆ 3,000 ರೂಪಾಯಿನ ತಿಂಗಳು ಕಷ್ಟ ಆಗ್ತಾಯಿದೆ. ಅಂಥದ್ರಲ್ಲಿ ಪಾಪ ಅವ್ರಿಗೂ ಒಂದು ಹಳ್ಳಿ ಕಡೆ ಇದ್ಕೊಂಡು ತುಂಬ ಕಷ್ಟಪಟ್ಟು ಮುಂದೆ ಬರಬೇಕು ಅಂತ ಕನಸಿರುತ್ತೆ ಸರ್, ಯೋಚನೆ ಇರುತ್ತೆ. ಅದರಂತಲ್ಲಿ ಏನೋ ಒಂದು ಕಾಮಿಡಿ ಕಿಲಾಡಿನೋ ಅಥವಾ ಒಂದು ಬಿಗ್ ಬಾಸೋ ಅಥವಾ ಏನಾರು ಏನೋ ಒಂದು ತಮಾಷೆ ಮಾಡೋದು, ಅದು ಹೆಸ್ರು ಹೇಳೋಕ್ಕೆ ಬರೋಲ್ದು ಸರ್ ನಂಗೆ. ಅದೇನೇನೋ ಇದರಲ್ಲಿ ಮಜಾ ಟಾಕೀಸಲ್ಲೆಲ್ಲ ಹೋಗಿ ಪಾಪ ಅವನು ಮುಂದೆ ಬಂದಿದ್ದಾನೆ. ಎಲ್ಲರನ್ನೂ ಸೇರಿ ಎಲ್ಲ ನಿಮ್ಮ ಆಶೀರ್ವಾದಗಳು ತಗೊಂಡು ಪಾಪ ಗೆಲ್ಸಿ ಸುದೀಪ್ ಸರ್. ಗಿಲ್ಲಿ ಅಣ್ಣನ ನಾನು ಕೂಡ ಓಟ್ ಹಾಕಿದ್ದೀನಿ, ನಮ್ಮ ಸಂಬಂಧಿಕರು ಹಾಕವ್ರೆ. ಯಾಕೆ ಓಟ್ ಹಾಕಿದ್ರು ಅಂದರೆ ನಾವು ಲಾಸ್ಟ್ ಎಂಡಿಂಗಲ್ಲಿ ಹಾಕಿರೋದು ಸರ್. 16ನೇ ತಾರೀಕಲ್ಲಿ 15ನೇ ತಾರೀಕು 16ನೇ ತಾರೀಕಲ್ಲೇನೋ ಹಾಕಿವಿ ಓಟ್. ಅದು ನನಗೂ ಬತ್ತಿದ್ದಿಲ್ಲ ಸರ್ ಓಟ್ ಹಾಕೋಕ್ಕೆ. ನಾನು ಯಾರ್ಯಾರ ಕೈಲೆಲ್ಲ ನನ್ನ ಮೊಬೈಲಲ್ಲಿ ಹೇಳಿಸ್ಕೊಂಡು ಓಟ್ ಹಾಕಿದ್ದೀನಿ. ನಮ್ಮ ಸಂಬಂಧಿಕರು ಹಾಕಿದ್ದಾರೆ. ನಾನು ಏನಕ್ಕೆ ಹಾಕಬೇಕು ಅನ್ನಿಸ್ತು ಅಂದರೆ ಲಾಸ್ಟಾಗಿ ಗಿಲ್ಲಿ ಅಣ್ಣನಿಗೆ ಅದು ಯಾರೋ ಒಬ್ಬರು ಫಸ್ಟು ವೀಡಿಯೋದಲ್ಲಿ ಸ್ಲಮ್ನವರು ಅಂತ ಹೇಳ್ಬಿಟ್ಟಿದ್ರು ಸರ್. ಮೊದಲು ನನಗೂ ಒಂದ್ಸಲ ಯಾರೋ ಹಂಗೆ ಅಂದಿದ್ರು ಸರ್, ಈಗ ಒಂದು 2 ವರ್ಷದಿಂದ ಹಿಂದೆ, ಸ್ಲಮ್ಮು ನೀನು ಅಂತ. ಬಟ್ ಆದರೂ ನನ್ನ ತಲೆಗೆ ಹಾಕೊಳ್ಳಿಲ್ಲ. ಏನಾರ ಅನ್ಕೊಳ್ಳಿ ಬಿಡಿ ತೊಗೊಂಡ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟೆ ಸರ್. ಅದಕ್ಕೆ ನನಗೂ ಒಂಥರ ಬೇಜಾರಾಯಿತು ಸ್ಲಮ್ನವರು ಅಂದಾಗ. ಬಡವ್ರನ್ನ ಅನ್ಸ್ಕೋತಾರೆ ಅಂತ ಏನು ಬೇಕಾರೋ ಅನ್ನೋದಲ್ಲ ಸರ್. ನೋಡಿ ಈಗ ಒಂದು ಫಿಲಮಲ್ಲಿ ಒಂದು ಹಾಡು ಬಂದೈತೆ, ಒಂದೇ ತಾಯಿ ಹೊಟ್ಟೆಲಿ ಹುಡ್ತಾರೆ, ಒಂದು ತಾಯಿನ ಭಾಗ ಮಾಡ್ತಾರೆ, ಆಮೇಲೆ ಒಂದೇ ಮನೇಲಿ ಬೆಳೀತಾರೆ, ಮಧ್ಯೆ ಗೋಡ ಹಾಕ್ತಾರೆ. ಒಂದು ಹಾಡು ಬಂದಿದೆಯಲ್ಲ ಸರ್, ಅದು ಸೂಪರಾಗಿದೆ. ಆಮೇಲೆ ಕೆಟ್ಟಿರೋರನ್ನ ಕೀಳಾಗಿ ನೋಡಬೇಡಿ ಅಂತ ಒಂದು ಹಾಡಿದೆಯಲ್ಲ, ತುಂಬ ಚೆನ್ನಾಗಿದೆ ಸರ್. ಗಿಲ್ಲಿ ಅಣ್ಣನ ಗೆಲ್ಸಿ ಸರ್. ಅದನ್ನು ನೀನ್ಯಾರಮ್ಮ ಹೇಳೋಕ್ಕೆ ಅಂತ ಬೈಬೇಡಿ ಸರ್. ಪಾಪ ನಾವು ಬಡವರೇ ಸರ್, ದೊಡ್ಡವರೇ ಸರ್. ಸುದೀಪ್ ಸರ್ ನಂಗೆ ಗೊತ್ತು, ನಮ್ಮ ಸುದೀಪ್ ಸರು ಒಳ್ಳೆಯವರು ಗೊತ್ತು ನನಗೆ. ಎಲ್ಲರೂ ಒಳ್ಳೆಯವರೇ, ಬಟ್ ಆದರೂ ಅಮ್ಮ ಏನು ಅನ್ಕೋತಾರೇನೋ. ಬಟ್ ಆದರೂ ಗಿಲ್ಲಿ ಅಣ್ಣನ ನೋಡಿ ಹೊಟ್ಟೋರಿಯುತ್ತೆ. ನಮ್ಮ ಫಿಲಮ್ ಸ್ಟಾರ್ನವರೆಲ್ಲ ಒಳ್ಳೆಯವರು ಪಾಪ. ಬಟ್ ನಮ್ಗೆ ಗೊತ್ತಿಲ್ಲ ಅಷ್ಟೇ. ನಮಗೇನು ಅಂದರೆ ಅಯ್ಯೋ ಸರ್, ನಮ್ಗೆ ಓದೋಕ್ಕೆ ಬರೆಯೋಕ್ಕೆ ಬರೋಲ್ಲ ಅಂತ ನಾನು ಅವತ್ತೇ ಹೇಳ್ಕೊಂಡಿದ್ದೀನಿ. ಬಟ್ ಆದರೂ ಇಷ್ಟೊಂದು ತಲೆಯಲ್ಲಿ ಕಿಲಾಡಿ ತಲೆ ಇಟ್ಕೊಂಡಿದ್ದೀನಿ. ಎಲ್ಲರೂ ಕೇಳ್ತಾರೆ ಸರ್ ನನ್ನೂ, ನೀ ರೀಲ್ಸ್ ಯಾಕೆ ಮಾಡಲಿಲ್ಲ ಅಂತ. ನಮಗೂ ಒಂದು ಅವಕಾಶ ಮಾಡಿಕೊಡಿ ಸರ್. ರೀಲ್ಸ್ ಬಗ್ಗೆ ಬೇಡಿ, ಏನೋ ಬಡವರು ಅಂತ ತಿಳ್ಕೊಂಡು ನಮಗೊಂದು ಎಲ್ಲಾರ ಒಂದು ಅವಕಾಶ ಮಾಡಿಕೊಡಿ ಸರ್. ನಾವು ಬರ್ತೀವಿ. ಮಲ್ಲಮ್ಮನ ಕರ್ಕೊಂಡು ಹೋಗಿದ್ದೀರಲ್ಲ, ಹಂಗೆ ನನ್ನೂ ಕರ್ಕೊಂಡೋಗಿ ಸರ್, ನಾನು ಬರ್ತೀನಿ. ಭಾಗ್ಯಮ್ಮ ನಾನು. ಸರಿ ಸರ್.